ಜ್ಯೋತಿಷ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಾ ಮಾಡ್ತಾ ನಾವು ಹಲವಾರು ವಿಷಯಗಳನ್ನು ಕಂಡು ಹಿಡಿಯಬಹುದು. ಹಾಗೆ ನಾನು ಅಧ್ಯಯನ ಮಾಡ್ತಾ ಒಂದು ವಿಷಯ ಕಂಡು ಹಿಡಿದೆ. ಅದೇನು ಅಂದರೆ, ನಮಗೆ ಏನಾದರೂ ದೋಷ ಇದ್ದರೆ ಅಥವಾ ನಾವು ಪ್ರೀತಿಸೋರಿಗೆ ದೋಷ ಇದ್ದರೆ ಆ ದೋಷ ವಾಸ್ತವ ದಿನದಲ್ಲಿ ಆಕ್ಟಿವ್ ಆಗಿದ್ದರೆ ಆವಾಗ ಫಲಿತಾಂಶವು ಒಂದೇ ಆಗಿರುತ್ತದೆ. ಅದು ಏನೆಂದರೆ, ಒಂದು ನಮ್ಮ ಸಾವು ಅಥವಾ ನಾವು ಪ್ರೀತಿಸುವವರ ಸಾವು. ಹೌದು, ಜಾತಕದ ಕುಂಡಲಿ ಗ್ರಹಗತಿಗಳ ಮನಸ್ಸು ಚಂಚಲ, ಆದರೆ ಮನುಷ್ಯನ ಮನಸ್ಸು ಕ್ಷಣದಲ್ಲಿ ಬದಲಾವಣೆ ಆಗುತ್ತದೆ. ಆವಾಗ ಕ್ಷಣದಲ್ಲಿ ಇದ್ದವರು ಇನ್ನೊಂದು ಕ್ಷಣದಲ್ಲಿ ಇರುವುದಿಲ್ಲ. ಇಂತಹ ಸಮಯದಲ್ಲಿ ನಾವು ಏನು ಮಾಡಬೇಕು? ಅತಿಯಾಗಿ ಯಾರನ್ನು ಹಚ್ಚಿಕೊಳ್ಳಬಾರದು, ಪ್ರೀತಿ ಮಾಡಬಾರದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರದು, ಅವರ ಕೈ ಸ್ಪರ್ಶ ನಮಗೆ ಕೈಗೆ ತಗಲದಂತೆ ನೋಡಿಕೊಳ್ಳಬೇಕು. ಪದೇ ಪದೇ ಐ ಲವ್ ಯು ಅನ್ನಬಾರದು, ಸೆಂಟಿಮೆಂಟ್ ಆಗಬಾರದು, ಒಂಥರ ಇಗ್ನೋರ್ ಮಾಡಬೇಕು. ಹೇಗೆ ಅಂದರೆ, ಪ್ರೀತಿಸಬೇಕು ಆದರೆ ತೋರಿಸಿಕೊಳ್ಳಬಾರದು. ಅಕಸ್ಮಾತ್ ತೋರಿಸಿಕೊಂಡ್ರೆ ಜೀವ ಮತ್ತು ಜೀವನ ಎರಡೂ ಹೋಗುತ್ತದೆ. ಕೊನೆಗೆ ನೆನಪೇ ಶಾಶ್ವತವಾಗಿ ನಮ್ಮನ್ನು ಕರ್ಕೊಂಡು ಹೋಗುತ್ತದೆ ಪ್ರೀತಿಯಿಂದ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.